ಹಿರಿಯ ರಾಜಕಾರಣಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಗಸ್ಟ್ 6ರಂದು ಸಂಜೆ 6 ಗಂಟೆಗೆ ರಾಯಚೂರು ನಗರದ ಆಶಾಪುರ್ ರಸ್ತೆಯಲ್ಲಿರುವ ಲಲಿತಾ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನ ಆಚರಿಸಲಾಗುತ್ತದೆ. ಶುಭ ಕೋರುವವರು ಪ್ರಾಣೇಶ್ ಮಂಚಾಲ್, ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ, ರಾಯಚೂರು. Shopping mall ge welcome Ashada sale ge welcome come Chennai shopping mall ge welcome come Ashada sale ge ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್. ಸರ್ಕಾರಿ ನೌಕರರ ಮುಷ್ಕರ, ತಡವಾಗಿ ರಸ್ತೆಗಿಳಿದ ಬಸ್ಗಳು, ಪ್ರಯಾಣಿಕರ ಪರದಾಟ. ಪರಿಶಿಷ್ಟ ಜಾತಿಗಳ ಒಳ ಮೀಸಲ ಆಯೋಗ ವರದಿಗೆ ಸರ್ಕಾರ ಮುಂದಾಗಲಿ, ಆಗಸ್ಟ್ 7ರಂದು ಪ್ರತಿಭಟನೆ, ಎಸ್ ಮಾರೆಪ್ಪ. ಹೈದರಾಬಾದ್, ಕರ್ನಾಟಕ ಜಿಲ್ಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಸಿಎಂ ಮುಂದಾಗಲಿ, ರಾಘವೇಂದ್ರ ಕುಷ್ಟಗಿ. ಆಗಸ್ಟ್ 8ರಿಂದ ಅಗ್ನಿಪಥ ಸೈನಿಕ ಭರ್ತಿ, ಅಭ್ಯರ್ಥಿಗಳಿಗೆ ಉಚಿತ ವಸತಿ, ಊಟ, ಸಾರಿಗೆ ವ್ಯವಸ್ಥೆ, ದಾನಿಗಳ ಸಹಕಾರಿ, ಕೃಷ್ಣ ಶಾಂತವಗೇಡ. ಕ್ಷತ್ರಿಯ ಸಮುದಾಯ ಒಳಪಂಗಡಗಳ ಒಂದುಗೂಡಿಸಿ ಒಕ್ಕೂಟ ರಚನೆ, ಶೀಘ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಸಮಾವೇಶ, ಜಯಂತರಾವ್ ಪತಂಗಿ. ಆಗಸ್ಟ್ 24ರಂದು ಛಲವಾದಿ ಮಹಾಸಭಾ ಮಹಿಳಾ ಘಟಕದಿಂದ ಪ್ರತಿಭಾ ಪುರಸ್ಕಾರ, ಅರ್ಚನಾ ಸೋಂಕರ್. ನಕಲಿ ಸಹಿ ಮಾಡಿ ಆಸ್ತಿ ಕಬಳಿಕೆ, ನ್ಯಾಯ ಒದಗಿಸಲು ಶಿವಶರಣಯ್ಯ ಸ್ವಾಮಿ ಹಿರೇಮಠ್ ಮನವಿ. ಗಡಿಪಾರಾಗಿದ್ದ ಸನ್ನಿ ರೆನಾಲ್ಡ್ಗೆ ಹೈಕೋರ್ಟ್ ಜಾಮೀನು. ನಕಲಿ ದಾಖಲಿಸಿ ಆಸ್ತಿ ಕಬಳಿಸಲು ಯತ್ನಿಸಿದ 5 ಜಾಮೀನು ತಿರಸ್ಕಾರ, ಹೈಕೋರ್ಟ್. ಆರೋಪಿಗಳನ್ನು ಬಂಧಿಸದ ಪೊಲೀಸರು, ಆರೋಪ. ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನಿಗಮಗಳ ನೌಕರರು ಮುಷ್ಕರ ಆರಂಭಿಸಿದರು. ಬೆಳಗ್ಗೆ ಬಸ್ ಸಂಚಾರ ಸ್ಥಗಿತಗೊಳಿಸಿದ್ದರು. ಖಾಸಗಿ ಡ್ರೈವರ್ಗಳು ಹಾಗೂ ಕೆಲ ನೌಕರರ ಮೂಲಕ ಬಸ್ ಸಂಚಾರವನ್ನ ನಿಗಮವು ಆರಂಭಿಸಿತ್ತು. ಈ ಮೂಲಕ ಜಿಲ್ಲೆಯಲ್ಲಿ ಸಾರಿಗೆ ನೌಕರರ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸಂಚಾರದ ಮಧ್ಯದಲ್ಲಿ ಮುಷ್ಕರ ಕಂಡು ಬಂದಲ್ಲಿ ಬಸ್ ನಿಲುಗಡೆ ಮಾಡುವುದಾಗಿ ನೌಕರರ ಹೇಳಿಕೆಯಿಂದ ಪ್ರಯಾಣಿಕರಲ್ಲಿ ಆತಂಕದಲ್ಲಿದ್ದರು. ಮುಷ್ಕರದ ಮಾಹಿತಿ ಇಲ್ಲದ ಕೆಲಸಕ್ಕೆ ಬಂದಿದ್ದ ಸಾರಿಗೆ ನೌಕರರು ಎಂದಿನಂತೆ ಬಸ್ ಚಲಾಯಿಸಲು ಮುಂದಾದರು. ಇದರಿಂದ ಸಾರಿಗೆ ನೌಕರರ ಮುಷ್ಕರ ಗೊಂದಲದ ಗೂಡಾಗಿ ಕಂಡು ಬಂದಿತು. ರಾಜ್ಯಾದ್ಯಂತವಾಗಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಗಾಗಿ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆ ವಿಫಲವಾದ ಬಳಿಕ ಮುಷ್ಕರಕ್ಕೆ ಮುಂದಾಗಿ ಕೆಲವು ಜಿಲ್ಲೆಗಳಲ್ಲಿ ಮುಷ್ಕರ ನಡೆಯುತ್ತಿವೆ. ಜಿಲ್ಲೆಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಾರಿಗೆ ನೌಕರರು ಬಸ್ ಸಂಚಾರ ಸ್ಥಗಿತಗೊಳಿಸಿ ಮುಷ್ಕರ ನಡೆಸಿದ್ದರು. ಬೆಳಿಗ್ಗೆ 10 ಗಂಟೆಯವರೆಗೂ ಮುಷ್ಕರ ನಡೆಸಲಾಯಿತು. ಬಳಿಕ ನೌಕರರು ಮುಷ್ಕರದ ಗೊಂದಲದಿಂದಾಗಿ ಕೆಲಸಕ್ಕೆ ಹಾಜರಾಗಿದ್ದಾರೆ. ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗೆ ತೆರಳುವ ಬಸ್ಗಳು ಸಂಚಾರ ಆರಂಭಿಸಿದ್ದು, ಬಸ್ ಸಂಚಾರದ ವೇಳೆ ಮುಷ್ಕರ ಕಂಡು ಬಂದಲ್ಲಿ ಸಂಚಾರ ಸ್ಥಗಿತಗೊಳಿಸುವುದಾಗಿ ಹೇಳಿದ್ದರಿಂದ ಪ್ರಯಾಣಿಕರಿಗೆ ಗೊಂದಲ ಉಂಟಾಗಲು ಕಾರಣವಾಯಿತು. ಜಿಲ್ಲೆಯಿಂದ 7 ತಾಲೂಕುಗಳಿಗೆ ಮತ್ತು ಹೊರ ಜಿಲ್ಲೆಗಳಿಗೆ ತೆರಳುವ ಬಸ್ ಸಂಚಾರವನ್ನು ಆರಂಭಿಸಲಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ಮುಷ್ಕರ ನಡೆದಿಲ್ಲ, ಹಿಂದೆ ಸರಿದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸಾರಿಗೆ ನಿಗಮವು ಖಾಸಗಿ ಡ್ರೈವರ್ಗಳನ್ನು ಆಂಧ್ರಪ್ರದೇಶದ ಬಸ್ಗಳನ್ನು ಬಳಸಿಕೊಂಡು ಬಸ್ ಸಂಚಾರ ಆರಂಭಿಸಿದ್ದು, ಜೊತೆಗೆ ಮುಷ್ಕರಕ್ಕೆ ಕೋರ್ಟ್ ತಡೆ ನೀಡಿ ಆದೇಶ ನೀಡಿದ್ದರಿಂದ ನೌಕರರಲ್ಲಿ ಗೊಂದಲ ಉಂಟಾಗಿ ಕೆಲವು ನೌಕರರು ಕೆಲಸಕ್ಕೆ ಹಾಜರಾಗಿದ್ದಾರೆ. ನಾಳೆಯಿಂದ ಅವರು ಸಹ ಹೋಗುವುದಿಲ್ಲ. ಸಾರಿಗೆ ಮುಷ್ಕರ ಅನಿರೀಕ್ಷಿತವಾಗಿ ಮುಂದುವರೆಯುತ್ತದೆ ಎಂದು ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಮುದ್ದು ಕೃಷ್ಣ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 30% ರಿಂದ 40% ಆರಂಭಿಸಿವೆ. ಇವರಿಗೆ ಕೇಂದ್ರ ಬಸ್ ನಿಲ್ದಾಣದಿಂದ ಬಸ್ಗಳಲ್ಲಿ 150 ಬಸ್ಗಳ ಸಂಚಾರ ಆರಂಭಿಸಿವೆ. ಎಂದಿನಂತೆ ಬಸ್ ಸಂಚಾರ ನಡೆದಿದೆ.
3-4 ಟೈಮ್ಸ್ ಎಲ್ಲ ಅಡ್ರೆಸ್ ಮಾಡಿದ್ದೀವಿ. ಡೋಂಟ್ ಗೋ ದರ್ ಇಸ್ ಸ್ಟ್ರಿಕ್ಚರ್ ಫ್ರಮ್ ಅದನ್ನೆಲ್ಲ ತಿಳಿಯಿದ್ದೀವಿ. ಇನ್ನು ಬರೀ ಒಂದು ಸೈಡ್ ಅಷ್ಟೇ ನೀವು ವಿಚಾರ ಮಾಡಬೇಡಿ. ಟೋಟಲ್ ಎಷ್ಟು ಬಸ್ ಸ್ಟಾಪ್ ಆಗಿದೆ ಸರ್ ಟೋಟಲ್? ಈಗ ನೋಡಿರಿ 30% ಆಪರೇಷನ್ ಇದೆ. ಅದು ಅಲ್ಲಿ ರಾಯಚೂರು 35% ಆಪರೇಷನ್. ಬೇರೆ ಬೇರೆ ಇದು ಸಿಲ್ವರ್ ಆ ಕಡೆ ಸರ್ ಬರೀ ರಾಯಚೂರು ಟೋಟಲ್ ಓವರ್ ಆಲ್ ಡಿವಿಷನ್. ಯಾವುದ್ರಿಗೆ ಪ್ರಾಬ್ಲಮ್ ಇದೆ, ಮಾನವೀಯ ಪ್ರಾಬ್ಲಮ್. ಈಗ ಮುಖಂಡ್ರಿ ಏನಂತ ಸರ್ ಅದ್ರ ಜೊತೆ ನಾವು ಮಾತಾಡಿದ್ರೆ ಸರ್? ಇಲ್ಲ, ಮಾತಾಡೋದಂತ ಅಲ್ಲೇ ಅಲ್ಲ, ಟಾಪ್ ಲೆವೆಲಲ್ಲಿ ಮಾತುಕತೆ ನಡೀತದೆ. ಸೇಮ್ ಅಜೆಂಡಾ ಇವರು. ಅದೇ ಇವರು ಸಪ್ರೇಟ್ ಏನು ಇರೋದಿಲ್ಲ. ಡಿವಿಷನ್ ಲೆವೆಲ್ ಇವ್ರದ್ದೇನು ಸಪ್ರೇಟ್ ಅಜೆಂಡಾ ಇರೋದಿಲ್ಲ. ಬೈಕ್ ಕೊಟ್ಬಿಡಿ ಸರ್. I'm just overseeing also. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣಕ್ಕೆ ರಚಿಸಲಾಗಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಅಂತಿಮ ವರದಿಯನ್ನ ಸರ್ಕಾರಕ್ಕೆ ನೀಡಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಆಗಸ್ಟ್ 7ರಿಂದ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧರಿಸುವುದಾಗಿ ಮಾತ್ರ ಹೇಳಿದ್ದಾರೆ. ಆಗಸ್ಟ್ 11ರಿಂದ ಪ್ರಾರಂಭವಾಗಿರುವ ಮುಂಗಾರು ಅಧಿವೇಶನದಲ್ಲಿ ಅಂಗೀಕಾರಗೊಳಿಸಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಆಗಸ್ಟ್ 7ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಜ್ಯ ಪ್ರಧಾನ ಸಂಚಾಲಕ ಎಸ್ ಮಾಯಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ವಿಳಂಬ ಧೋರಣೆ ತಾಳುವ ಸಾಧ್ಯತೆಗಳು ಹೆಚ್ಚಾಗಿವೆ. ಸಚಿವ ಸಂಪುಟದಲ್ಲಿ ಚರ್ಚಿಸಿ ಅಧಿವೇಶನದಲ್ಲಿಯೂ ಅಂಗೀಕಾರಗೊಳಿಸುವ ಅಗತ್ಯವಿದೆ. ತೆಲಂಗಾಣದ ರಾಜ್ಯ ಸರ್ಕಾರ ಶಮೀಂ ಆಯೋಗ 2025 ಫೆಬ್ರವರಿ 2ರಂದು ವರದಿ ಸಲ್ಲಿಸಿದ್ದು, ಫೆಬ್ರವರಿ 4ರಂದು ಅಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಿರೋ ಸ್ಫೂರ್ತಿಯನ್ನು ರಾಜ್ಯ ಸರ್ಕಾರವು ಅನುಸರಿಸಬೇಕಿದೆ ಎಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು 1,14,00,000 ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಇರಬಹುದೆಂದು ಅಂದಾಜಿಸಿತ್ತು. ಆದರೆ 1,07,00,000 ಜನರನ್ನು ಗಣತಿಯಲ್ಲಿ ಪರಿಗಣಿಸದೆ ಸರಿಸುಮಾರು 9 ಲಕ್ಷ ಜನರ ಗಣತಿಯಿಂದ ಹೊರಗುಳಿದಿದ್ದಾರೆ. ಸ್ಪಷ್ಟತೆ ಇಲ್ಲದೆ ಹೋಗಿದೆ. ರಾಜ್ಯ ಸರ್ಕಾರ ಸ್ಪಷ್ಟ ನಿರ್ಧಾರಕ್ಕೆ ಬಾರದೆ ಹೋದಲ್ಲಿ ಆಗಸ್ಟ್ 17ರಂದು ರಾಜ್ಯಾದ್ಯಂತ ಹೋರಾಟಗಳು ತೀವ್ರಗೊಳ್ಳಲಿವೆ ಎಂದರು. ಸರ್ಕಾರದ ಮೇಲೆ ಒತ್ತಡ ಹಾಕಲು ಆಗಸ್ಟ್ 7ರಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಲಿದ್ದು, ಒಳ ಮೀಸಲಾತಿ ಹೋರಾಟಗಾರರು ಸಮುದಾಯ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಸಿದ್ದರಾಮಯ್ಯನವರು ಮಾತಾಡುವಾಗ ಗುರುವಾರ 7ನೇ ತಾರೀಕಿಗೆ ನಾವು ಸಚಿವ ಸಂಪುಟದಲ್ಲಿ ಅದನ್ನ ಇಟ್ಟು ಚರ್ಚಿಸ್ತೀವಿ ಅಂತ ಇಷ್ಟ ಆಗಿದ್ದಾರೆ. ಮತ್ತು ಹೆಚ್ಚು ಮಾತಾಡಿದ್ದಾರೆ. ಅಧಿವೇಶನ ಸ್ಟಾರ್ಟ್ ಆಗೋದು 11. ಆದರೆ ನಾವು ಚರ್ಚಿಸಿ ಅಧಿವೇಶನದಲ್ಲಿ ಇದನ್ನು ಮಂಡಿಸಿ ನಾವು ಜಾರಿಗೊಳಿಸ್ತೀವಿ ಅಂತಕ್ಕಂಥ ಮಾತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದನ್ನ ನಮ್ಮ ರಾಜ್ಯದ ತುಂಬಾ ಪ್ರಮುಖ ಸೀನಿಯರ್ ಪತ್ರಕರ್ತರು ಇದನ್ನ ಗಮನಿಸಿದ್ದಾರೆ. ಈ ವಿಷಯದಲ್ಲಿ ರೇವಂತ್ ರೆಡ್ಡಿಗೆ ಇವರಿಗೆ ಒಂದು ವ್ಯತ್ಯಾಸ ಇಲ್ಲಿ ನಾವು ಕಾಣಿಸ್ಕೊಂಡ್ರೆ, ಫೆಬ್ರವರಿ 2ಕ್ಕೆ ಶಮೀಂ ಆಯೋಗದವರು ವರದಿ ಸಲ್ಲಿಸಿದ್ರೆ ಫೆಬ್ರವರಿ 4ಕ್ಕೆ ಅವರ ಅಧಿವೇಶನದಲ್ಲಿ ಇಟ್ಟು ಪಾಸ್ ಮಾಡಿರ್ತಾರೆ. ಎಷ್ಟು 3 ದಿವಸಕ್ಕೆ ಅದಾಗಿತ್ತು. ಅವರು ಓಪನ್ ಹೇಳ್ಕೊಂಡಿದ್ರು, ನಾನು ಬೇಗ ಮುಗಿಸ್ತಿದ್ದೀನಿ ಅನ್ನೋದನ್ನೇ ಹೇಳ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವರು ಆ ರೀತಿಯಿಂದ ಮಾತಾಡಿಲ್ಲ. ಅವರು ಆಯೋಗದಲ್ಲಿ ಕೂಡ ಕೆಲವು ಅದನ್ನು ನಾವು ಗೊಂದಲಗಳನ್ನು ಹೇಳಕ್ಕಾಗ್ತಾ ಇಲ್ಲ.
ಅವರು ನಿರೀಕ್ಷೆ ಮಾಡಿದ್ರು, ಎಸ್ಟಿಮೇಟೆಡ್ ಅಂದ್ಕೊಂಡಿದ್ದವರು ಅದು 1,07,00,000 ಸೀಮಿತ ಆಗಿದೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ 13 ಲಕ್ಷ ಟಾರ್ಗೆಟ್ ಇದ್ದಿದ್ದು ಕೇವಲ 8 ಲಕ್ಷ ಚಿಲ್ಲರೆ ಮಾತ್ರ ಹೊಂದಿದೆ. ಹಾಗಾಗಿ ನಮಗೆ ಸರಿಸುಮಾರು 10 ರಿಂದ 12 ಲಕ್ಷ ಪಾಪ್ಯುಲೇಷನ್ ಕಡಿಮೆ ಆಗಿದೆ. SC ಗಳ ಪಾಪ್ಯುಲೇಷನ್ 9 ಲಕ್ಷ ಮಂದಿ ಕೈ ಬಿಟ್ಟಿದ್ದಾರೆ, ಹೇಳ್ಕೊಂಡಿಲ್ಲ, ಅವ್ರ ಕ್ಯಾಸ್ಟ್ ಹೇಳ್ಕೊಂಡಿಲ್ಲ ಅಂತ ಕೂಡ ಹೊರಗೆ ಬಂದಿದ್ದ ವಿಷಯ. ರೀಸನ್ ಏನಂದ್ರೆ 1,14,00,000ದಲ್ಲಿ 1,07,00,000 9 ಲಕ್ಷ ಮಂದಿ ಹೇಳ್ಕೊಂಡಿಲ್ಲ ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ನಾಗಮಂದಾಸ್ ಅವರು ಯಾವುದೇ ಸ್ಪಷ್ಟತೆ ಹೇಳ್ಕೊಂಡ್ರೆ ಕನಿಷ್ಠ ಸಾರ್ವಜನಿಕರಿಗಾದ್ರೂ ಕೆಲವು ಅಂಶಗಳನ್ನು ತಿಳಿಬೇಕಾಗಿತ್ತು ಅಂತ ನಮ್ಗೆ ಅನಿಸ್ತದೆ. ಅವರು ತುಂಬಾ ಗೊಂದಲ ಆಗಬಾರದು ಅಂತ ಕಾರಣಕ್ಕಾಗಿ ನಾನು ಆ ರೀತಿ ಮಾಡಿದ್ದೀನಿ ಅಂತ ಕೂಡ ಅವ್ರು ಹೇಳ್ಕೊಳ್ತಾರೆ. ಆದ್ರೂ ಜರ್ನಲಿಸಂ ಅಲ್ಲಿ ಇರ್ತಕ್ಕಂಥ ಅವರ ಸೀನಿಯರ್ಸ್ ಒಂದಲ್ಲ ಒಂದು ಸೋರ್ಸಸ್ ಆಧಾರದ ಮೇಲೆ ಅವ್ರನ್ನ ಏಕಿ ಹೊರತಕ್ಕಂಥದ್ದೆಲ್ಲ ಅವರು ವಿಶೇಷವಾಗಿ ಆಗ್ತದೆ ಅಂತ ಅನ್ನೋದು ಬಹುಶಃ ಆಯೋಗದವ್ರು ಗೊತ್ತಿಲ್ಲ ಅಂತ ಅನಿಸ್ತದೆ. ಅವ್ರು ಎಷ್ಟೇ ದೌರ್ಬಲ್ಯ ಮಾಡಿದ್ರು ಕೂಡ ಅವ್ರು ಇರ್ತಕ್ಕಂಥ ಸೋರ್ಸಸ್ ಮುಂದಿಟ್ಕೊಂಡು ಇವತ್ತು ಹಲವಾರು ಸಂದರ್ಭಗಳಲ್ಲಿ ಬಹಳಷ್ಟು ಅಂಶಗಳು ಇವತ್ತು ಹೊರಗೆ ಬಂದಿವೆ. ಆ ಅಂಶಗಳಲ್ಲಿ ಏನೇ ಇದ್ರು ಕೂಡ ನಮಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು 7ನೇ ತಾರೀಕಿಗೆ ಅದೇ ದಿನ ಮಂಡಿಸಿ ತೀರ್ಮಾನ ತಗೊಂಡು 11ಕ್ಕೆ ಪ್ರಾರಂಭ ಮಾಡತಕ್ಕಂಥದ್ರಲ್ಲಿ ಜಾರಿಗೊಳಿಸಲೇಬೇಕು. ಒಂದು ವೇಳೆ ಸಿದ್ದರಾಮಯ್ಯ ಅವರು ಆ 7ನೇ ತಾರೀಕಿಗೆ ವಿಳಂಬ ಮಾಡತಕ್ಕಂಥದ್ದು ಒಂದು ಸಣ್ಣ ಒಂದು ಸುಳ್ಳು ಇದೆ ನಮಗೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಏನಾದ್ರೂ ಅಪ್ಪಿತಪ್ಪು ಸಿದ್ದರಾಮಯ್ಯ ಅವರು ಅಂತ ಒಂದು ಅಜಾಗರೂಕತೆಯಿಂದ ಕೂಡ ಅವರು ವಿಳಂಬ ಮಾಡಿದ್ರು ಮಾತ್ರ ಬಹುಶಃ 7-8 ರಾಜ್ಯದಲ್ಲಿ ದೊಡ್ಡ ಹೋರಾಟ ಮತ್ತು ಸ್ಫೋಟ ಆಗಿದೆ. ಇದನ್ನ ಬೇರೆ ಬೇರೆ ರಾಜಕೀಯ ಪಕ್ಷದವರು ಕೂಡ ಬಳಸ್ಕೊಳ್ಳಿಕ್ಕೆ ಅವ್ರು ಆತುರಾಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದಕ್ಕೆ ಅವಕಾಶ ಕೊಡಬಾರ್ದು. ಕಾಂಗ್ರೆಸ್ ಪಕ್ಷದವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಅಥವಾ ಶ್ರೀಧರಗಳು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಮಾತ್ರ ನಾವು ಹೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, ಆಂಜನೇಯ ಉಟ್ಕೋರ್, ನರಸಿಂಹಲು ಮರ್ಚಠಾಳ್, ಶ್ರೀನಿವಾಸ್ ಕೊಪ್ಪರ್, ಅಬ್ರಾಹಂ ಕಮಲಾಪುರ್, ಆಂಜನೇಯ ಕುರುಬದೊಡ್ಡಿ, ತಾಯಪ್ಪ ಗಾದಾರ್, ಲಕ್ಷ್ಮಣ್ ಕಲ್ಲೂರ್, ಕೃಷ್ಣ ಸೇರಿ ಅನೇಕರಿದ್ದರು. ಅಹಿಂದ ನಾಯಕ ಎಂಬ ಬಿರುದನ್ನ ಇಟ್ಟುಕೊಂಡಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಸ ಶಿಕ್ಷಣ ನೀತಿಗೆ ಬಲಿಪಶುವಾಗಿ ರಾಜ್ಯದ ಅಹಿಂದ ವರ್ಗಗಳ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಭಾಗದ ಅಲ್ಪಸಂಖ್ಯಾತರ, ಹಿಂದುಳಿದ ಹಾಗೂ ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದರು. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ 20,000 ಶಿಕ್ಷಕರ ಹುದ್ದೆಗಳ ಖಾಲಿ ಇದ್ದವು. ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡ ನಂತರ 53,000 ಶಿಕ್ಷಕರ ಕೊರತೆಯನ್ನು ರಾಜ್ಯ ಎದುರಿಸುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ತಿಳಿಸಿದರು. ಶಿಕ್ಷಕರ ಕೊರತೆಯಲ್ಲಿರುವ ಶಾಲೆಗಳಲ್ಲಿ ಶ್ರೀಮಂತರ ಮಕ್ಕಳ್ಯಾರು ಕೂಡ ಓದುತ್ತಿಲ್ಲ. ಅಲ್ಲಿ ಕಲಿಯುತ್ತಿರುವ ಮಕ್ಕಳೆಲ್ಲರೂ ಬಡ ಮಕ್ಕಳಾಗಿದ್ದಾರೆ. ಶಿಕ್ಷಕರ ಕೊರತೆಯಿಂದ ಪ್ರತಿ ವರ್ಷ SSLC ಫಲಿತಾಂಶದಲ್ಲಿ ಕೆಳಗಿನಿಂದ ಇರುವ 6 ಸ್ಥಾನಗಳು ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಿಗೆ ಸೀಮಿತವಾಗಿರುವುದು ಗಮನಾರ್ಹವಾದ ವಿಚಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದ 9,000ಕ್ಕೂ ಹೆಚ್ಚಿನ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರೇ ಇಲ್ಲ. ಇದರ ಜೊತೆಗೆ 6,000 ಕನ್ನಡ ಶಾಲೆಗಳನ್ನು ಮುಚ್ಚುವ ಹುನ್ನಾರ ನಡೆದಿದ್ದು, ಬಡ ಮಕ್ಕಳ ಶಿಕ್ಷಣ ಪಡೆಯಬಾರದೆಂದು ಕಾರಣದಿಂದ ಹೊಸ ವರ್ಣವನ್ನು ತರುವ ಹುನ್ನಾರ ನಡೆದಿದೆ. ಕೂಡಲೇ ಸರ್ಕಾರ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕು, ಇಲ್ಲವಾದರೆ 371J ಜಾರಿಗೆಗಾಗಿ ನಡೆದ ಉಗ್ರ ಹೋರಾಟದಂತೆ ಹೋರಾಟವನ್ನು ರೂಪಿಸಲಾಗುವುದು ಎಂದು ಎಚ್ಚರಿಸಿದರು. ಪ್ರಯತ್ನವನ್ನ ವಿಶೇಷವಾಗಿ ನಾಳೆ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಯಚೂರು ಜಿಲ್ಲೆಗೆ ಹಟ್ಟಿಗೆ ಬರ್ತಿರೋ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ವಿಷಯ ಬರಲಿ ಅನ್ನೋ ಕಾರಣದಿಂದ ಇವತ್ತು ಮಾಧ್ಯಮಗೋಷ್ಠಿಯನ್ನು ನಾನು ಮಾಡ್ತಾ ಇದ್ದೀನಿ. ಬಹಳ ವಿಷಾದದಿಂದ ಹೇಳೋ ಪ್ರಶ್ನೆ ಅಂದರೆ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಮೇಲೆ ಅಪಾರ ಗೌರವ ಇಟ್ಕೊಂಡು ನಾನು ಇದನ್ನು ಮಾತುಗಳನ್ನು ಹೇಳ್ತೇನೆ. ದೇವರಾಜ ಅರಸು ತರುವಾಯ ಹಿಂದುಳಿದ ವರ್ಗಗಳ ಒಂದು ಹರಿಕಾರ ಅವರು. ಅಹಿಂದ ಅಂತೇನಿದೆ, ಅಲ್ಪಸಂಖ್ಯಾತ, ದಲಿತ ಮತ್ತು ಹಿಂದುಳಿದ ವರ್ಗದ ಹಿತಾಸಕ್ತಿಯ ಒಂದು ಗಟ್ಟಿ ಕಾಳು ಸಿದ್ದರಾಮಯ್ಯ ಅವರಿಂದ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದೆ ಸಮಾಜ, ಈ ರಾಜ್ಯ ಅಂತ. ಅವರೇ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ
ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಅಹಿಂದ ವರ್ಗದ ಮಕ್ಕಳಿಗೆ ಪಾಲಕರಿಗೆ ಘನಘೋರ ಅನ್ಯಾಯ ಆಗಿದ್ದನ್ನ ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದೆ. ನಮ್ಮ ಹಿಂದುಳಿದ ಭಾಗದ ಹಿಂದುಳಿದ ವರ್ಗ ಜನಜಾತಿಯ ದಲಿತ ಅಲ್ಪಸಂಖ್ಯಾತ ಜನಜಾತಿಯ ಬಡ ಮಕ್ಕಳು ಹೋಗೋದು ಸರ್ಕಾರಿ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಹೈಸ್ಕೂಲ್. ಇವತ್ತ ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ 20,000 ಶಿಕ್ಷಕ ಹುದ್ದೆಗಳು ಖಾಲಿ ಇದೆ. ಸಿದ್ದರಾಮಯ್ಯ ಅವರು ನಾವೇ ನಿರೀಕ್ಷೆ ಮಾಡಿದ್ವಿ, ಸಿದ್ದರಾಮಯ್ಯ ಬಂದು 20,000 ಹುದ್ದೆಗಳನ್ನು ತುಂಬುತ್ತಾರೆ ಅಂತ ನಾವು ಲೆಕ್ಕ ಹಾಕಿ. ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ 20,000 ಇದ್ದದ್ದು ಇವತ್ತು 53,000 53,000 ಶಿಕ್ಷಕ ಹುದ್ದೆಗಳು ಖಾಲಿಯಾಗಿದೆ. ಇನ್ನು 6 ತಿಂಗಳಿಗೆ ರಿಟೈರ್ಡ್ ಆಗ್ತಕ್ಕಂಥ ಟೀಚರ್ಸ್ ಲೆಕ್ಕ ಹಾಕಿದ್ರೆ ಇವತ್ತಿನ ದಿವಸ 60,000 ಶಿಕ್ಷಕರು ರಾಜ್ಯದೊಳಗೆ ಇಲ್ಲ, ಕೊರತೆ ಇದೆ. ಇಂಥ 60,000 ಶಿಕ್ಷಕರು ಇಲ್ಲದೆ ಇರ್ತಕ್ಕಂಥ ಒಂದು ರಾಜ್ಯವನ್ನು ಇಟ್ಕೊಂಡು ಆ 60,000 ಶಾಲೆಗೆ ಹೋಗ್ತಾರೆ ಶಿಕ್ಷಕರು ಯಾರು ಕಲಿಸಬೇಕಾಗಿತ್ತು? ಯಾರೋ ದೇಸಾಯಿ, MP ಗಳು, MLAಗಳು, ಪುಡಾರಿಗಳು, ಇಂಜಿನಿಯರ್ಗಳು, ಆಫೀಸರ್ಗಳ ಮಕ್ಕಳಲ್ಲ. ಅಲ್ಲಿ ಓದ್ತಿರೋರು ದೇಶಪಾಂಡೆ, ಕುಲಕರ್ಣಿ, ಶಾನ್ ಭೋಗರ ಮಕ್ಕಳಲ್ಲ. ಅಲ್ಲಿ ಓದ್ತಿರೋರು ಅತ್ಯಂತ ಕೆಳವು ಲೋವರ್ ಡೆಪ್ತಿನ ಮಕ್ಕಳು ಇರ್ತಾರೆ. ಅವರ ಪ್ರಾಥಮಿಕ ಶಿಕ್ಷಣಕ್ಕೆ ಇವತ್ತು ಘನಘೋರ ಅನ್ಯಾಯ ಸಿದ್ದರಾಮಯ್ಯ ಅವರ ಸಂದರ್ಭದಲ್ಲಿ ಆಗಿರುವುದು ನಮಗೆ ಬಹಳ ಆತಂಕ ಮತ್ತು ನೋವನ್ನು ತಂದಿದೆ ಅನ್ನೋ ಮಾತನ್ನ ಈ 60,000 ಏನು ಖಾಲಿ ಆಗ್ತವೆ, ವೇಕೆಂಟ್ ಅವ, ಅದರೊಳಗೆ ಅರ್ಧ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯ 6 ಜಿಲ್ಲೆಯಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆಯನ್ನು ನಾವು ಅನುಭವಿಸ್ತೇವೆ. ಹೀಗಾಗಿ ರಾಜ್ಯದೊಳಗೆ ದಕ್ಷಿಣ ಕನ್ನಡ 98% ಎವರೇಜ್ SLC ಪಾಸ್ ರಿಸಲ್ಟ್ ಇದ್ದರೆ ನಮ್ಮ ಯಾದಗಿರಿ 42%, ಡಬಲ್ಗಿಂತ ಹೆಚ್ಚು. ರಾಯಚೂರು 45%. ಕೊನೆ 6 ಸ್ಥಾನಗಳೇನಿವೆ SLC ರಿಸಲ್ಟ್ನಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲೇ ಆಗಿದೆ. ಗಾಯದ ಮೇಲೆ ಬರೆ ಹೇಳದಂತೆ ನಮ್ಮ ಸರ್ಕಾರ ಮತ್ತೊಂದು ಘನಘೋರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದು ಅಂದರೆ 6,000 ಕನ್ನಡ ಶಾಲೆಗಳನ್ನು ಮುಚ್ಚುವ ಹುನ್ನಾರ. 6,000 ಕನ್ನಡ ಶಾಲೆಗಳನ್ನು ಮುಚ್ಚಿದ್ರೆ ಎಲ್ಲಿ ಹೋಗ್ಬೇಕ್ರಿ ಜನ? ಮೊದಲೆಲ್ಲ ಅಣ್ಣಾರಾವ್ ಗಣಮುಖಿ ಅಂತ ಮೊದಲು ನಮ್ಮಲ್ಲಿ ಶಿಕ್ಷಣ ಮಂತ್ರಿಗಳಾಗಿದ್ದು. ಈ ಸಂದರ್ಭದಲ್ಲಿ ಶಾರದಾ ಹುಲಿನಾಯಕ್, ಜಾನ್ ವೆಸ್ಲಿ, ಗುರುರಾಜ್, ಲಿಂಗಪ್ಪ ಪೂಜಾರ್, ವೀರಣ್ಣ ಭಂಡಾರಿ, ಪರಪ್ಪ, ಲಕ್ಷ್ಮಣ್, ಬಿ ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾಡಳಿತ ಸಹಯೋಗದಲ್ಲಿ ಆಗಸ್ಟ್ 8ರಿಂದ 25ರವರೆಗೆ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಸೇನಾ ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸುವ ಎಲ್ಲಾ ಅಭ್ಯರ್ಥಿಗಳಿಗೆ ಉಚಿತ ಊಟ, ವಸತಿಯನ್ನ ಅನೇಕ ಸಂಘ ಸಂಸ್ಥೆಗಳ ನೆರವಿನಿಂದ ವ್ಯವಸ್ಥೆ ಮಾಡಲಾಗಿದೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶಾವಂತಿಗೆರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸೈನಿಕ ರ್ಯಾಲಿಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಉಚಿತ ಊಟ, ವಸತಿ, ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ. ಆಶಾಪುರ ರಸ್ತೆಯ ಶ್ರೀ ವಾಲ್ಮೀಕಿ ಭವನದಲ್ಲಿ 300 ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ. ನೋಡಲ್ ಅಧಿಕಾರಿಯಾಗಿ ಜಿಲ್ಲಾ ಪರಿಶಿಷ್ಟ ಪಂಗಡದ ಅಧಿಕಾರಿ ಶಿವಮಾನಪ್ಪ. ಇವರ ಮೊಬೈಲ್ ನಂಬರ್ 7349308399. ಇವರನ್ನು ಸಂಪರ್ಕಿಸಬಹುದಾಗಿದೆ. ಮಂತ್ರಾಲಯ ರಸ್ತೆಯಲ್ಲಿ ಮಲಿಯಾಬಾದ್ ಕೆಇಬಿ ಎದುರುಗಡೆ ಇರುವ ಬಂಜಾರ್ ಭವನದಲ್ಲಿ 300 ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ. ಸಮಾಜ ಕಲ್ಯಾಣಾಧಿಕಾರಿ ಸಿಂಧು HS ಇವರನ್ನು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಇವರ ಮೊಬೈಲ್ ಸಂಖ್ಯೆ 8123111876. ಸಂಪರ್ಕಿಸಬಹುದಾಗಿದೆ. ಮಂತ್ರಾಲಯ ರಸ್ತೆಯ ಕೆಇಬಿ ಎದುರುಗಡೆ ಮಾದರಿ ಪದವಿ ಮಹಾವಿದ್ಯಾಲಯ ಕಟ್ಟಡದಲ್ಲಿ 350 ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಹಿಂದುಳಿದ ವರ್ಗ ಇಲಾಖೆಯ ಅಶೋಕ್ ಇವರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಇವರ ಮೊಬೈಲ್ ನಂಬರ್ 9131323172. ಇವರನ್ನು ಸಂಪರ್ಕಿಸಬೇಕು. ಇನ್ನು ನಗರದ ಗಾಂಧಿ ಚೌಕ್ ಬಳಿ ಇರುವ ಸಂತೋಷ್ ಹಬ್ ಖಾಸಗಿ ಹೋಟೆಲ್ನಲ್ಲಿ 200 ರೂಪಾಯಿ ಪಾವತಿಸಿ ಬಾಡಿಗೆ ಪಡೆದು ಸೌಲಭ್ಯ ಪಡೆಯಬಹುದು. ಜಿಲ್ಲಾ ಅಲ್ಪಸಂಖ್ಯಾತ
ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿ ಪ್ರವೀಣ್ ಕುಮಾರ್ ಇವರ ಮೊಬೈಲ್ ನಂಬರ್ 8951683988 ಇವರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಅಗ್ನಿಪಥ ಸೈನಿಕ ರ್ಯಾಲಿಯಲ್ಲಿ ಭಾಗವಹಿಸಲು ಆಗಮಿಸುವ ಅಭ್ಯರ್ಥಿಗಳಿಗೆ 5 ಸಾರಿಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದಿಂದ ವಸತಿ ನಿಲಯಗಳಿಗೆ ತೆರಳಲು ರಿಯಾಯಿತಿ ದರ 10 ರೂಪಾಯಿ ಪಾವತಿ ಸಂಚರಿಸಬಹುದಾಗಿದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜ್ ನಾಯ್ಕ್ ಇವರ ಮೊಬೈಲ್ ನಂಬರ್ 9448609954 ಇವರನ್ನು ನೋಡಲ್ ಅಧಿಕಾರಿಯಾಗಿ ನಿಯುಕ್ತಗೊಳಿಸಲಾಗಿದೆ. ಎಲ್ಲಾ ವಸತಿ ನಿಲಯಗಳಲ್ಲಿ ಕುಡಿಯುವ ನೀರು ಸೇರಿದಂತೆ ಇತರ ಸೌಲಭ್ಯಗಳು ವ್ಯವಸ್ಥೆ ನಿರ್ವಹಣೆಗೆ ನೋಡಲ್ ಅಧಿಕಾರಿಯಾಗಿ RWS ಇ ನಾಗೇಶ್ ಇವರನ್ನು ನೇಮಿಸಲಾಗಿದೆ. ಕೃಷಿ ವಿಶ್ವವಿದ್ಯಾಲಯ 2ನೇ ಗೇಟ್ ಹತ್ತಿರ ಎಲ್ಲ ಅಭ್ಯರ್ಥಿಗಳಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ ವ್ಯವಸ್ಥೆಯನ್ನು ದಾನಿಗಳ ನೆರವಿನಿಂದ ವ್ಯವಸ್ಥೆ ಮಾಡಲಾಗಿದೆ. ನಗರ ಡ್ಯಾಡಿ ಕಾಲೋನಿಯ ಈಶ್ವರ ದೇವಸ್ಥಾನ ಊಟದ ವ್ಯವಸ್ಥೆ ಮಾಡಿದೆ. ಅಕ್ಕಿ ಗಿರಣಿ ಮಾಲಕರ ಸಂಘದಿಂದ 18 ದಿನ ನಡೆಯುವ ಶಿಬಿರದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಬೇಕಾಗುವ ಅಕ್ಕಿಯನ್ನು ಉಚಿತವಾಗಿ ನೀಡಲು ಮುಂದೆ ಬಂದಿದೆ. ಅದೇ ರೀತಿ ತರಕಾರಿ ಮಾರಾಟಗಾರರ ಸಂಘದಿಂದ ಉಚಿತವಾಗಿ ತರಕಾರಿ ಪೂರೈಕೆ ಮಾಡಲು ಸಮ್ಮತಿಸಿದ್ದಾರೆ. ಪಿಡಿಒಗಳ ಸಂಘದಿಂದ 50,000, ಸರ್ಕಾರಿ ನೌಕರರ ಸಂಘದಿಂದ 50,000 ರೂಪಾಯಿ, ಮಾಜಿ ಸೈನಿಕರ ಸಂಘ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಸಹಾಯ ಆರ್ಥಿಕ ನೆರವು ನೀಡಲು ಮುಂದಾಗಿದೆ. ಮತ್ತು ನಮ್ಮ ರಾಯಚೂರು ನಗರದ ವಿವಿಧ ದಾನಿಗಳಿಂದ ಉಚಿತವಾಗಿ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮೊದಲನೇದಾಗಿ ಜಿಲ್ಲಾಡಳಿತ ಮತ್ತು ಈಶ್ವರಿ ದೇವಸ್ಥಾನ ಸೇವಾ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ರಾಯಚೂರು ನಗರಕ್ಕೆ ಆಗಮಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ಮತ್ತು ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾವು ವಸತಿ ವ್ಯವಸ್ಥೆಯನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಅಂದರೆ 3 ಕಡೆ ಏನಂದರೆ ವಸತಿ ವ್ಯವಸ್ಥೆಗಳನ್ನು ಒಂದು ರಿಯಾಯಿತಿ ದರದಲ್ಲಿ ವಸತಿ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಸಹಯೋಗದೊಂದಿಗೆ ವಿವಿಧ ದಾನಿಗಳ ನೇತೃತ್ವದಲ್ಲಿ ಮಾಡಲಾಗಿದೆ. ಮೊದಲನೇದಾಗಿ ವಾಲ್ಮೀಕಿ ಭವನ, ಆಶಾಪುರ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದಲ್ಲಿ ಕನಿಷ್ಠ ಒಂದು 300 ಜನಕ್ಕೆ ಆಗುವಷ್ಟು ವಸತಿ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಲಾಗಿದೆ. ಅಲ್ಲಿ ನಾವು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ. ಶಿವಮಾನಪ್ಪ ಅಂತ ಹೇಳಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಅವರನ್ನು ನೇಮಕ ಮಾಡಿ ಅಲ್ಲಿ ಎಲ್ಲ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಅವ್ರಿಗೆ ಈಗಾಗಲೇ ವಿವಿಧ ಬಹಳಷ್ಟು ಸಾರಿ ಏನಂದರೆ ಸಭೆಗಳನ್ನು ಮಾಡಿ ಸೂಚನೆಗಳನ್ನು ಕೊಡಲಾಗಿದೆ. ಹಾಗೆ ಇನ್ನೊಂದು ಬಂಜಾರ ಭವನ ಅಂತೇಳಿ ಮಲೇಬಾದ್ ಹತ್ರ ಇರ್ತಕ್ಕಂಥ ಮಕ್ಕಳ ರಸ್ತೆಯಲ್ಲಿ ಬಂಜಾರ ಭವನ ಅಂತ ಹೇಳಿದೆ. ಅಲ್ಲಿ ಕೂಡ ಏನಂದರೆ ಸುಮಾರು 300 ಜನಕ್ಕೆ ಏನಾದರೂ ವಸತಿ ವ್ಯವಸ್ಥೆ ಆಗುವಷ್ಟು ಸಾಕಷ್ಟು ಜಾಗ ಇದೆ. ಅಲ್ಲಿ ಒಬ್ಬ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಅವರ ಹೆಸರು ಬಂದ್ಬಿಟ್ಟು ಶ್ರೀಮತಿ ಸಿಂಧು HS ಅಂತೇಳಿ, ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ. ಇವರ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವು ತಮಗೆಲ್ಲ ಈಗಲೇ ಶೇರ್ ಮಾಡಿದ್ದೇವೆ. ಅವರು ಏನಂದರೆ ನೋಡಲ್ ಅಧಿಕಾರಿಯಾಗಿ ಅಲ್ಲಿ ಎಲ್ಲ ಕುಡಿಯ ನೀರು ವ್ಯವಸ್ಥೆ ಮತ್ತು ಏನಂದರೆ ವಸತಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣ ನೋಡಿಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಮಾಡಲ್ ಡಿಗ್ರಿ ಕಾಲೇಜ್ ಅದೇ ಬಂಜಾರ ಭವನ ಹತ್ತಿರನೇ ಮಂತ್ಲೆ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಏನಂದರೆ ಮಾಡಲ್ ಡಿಗ್ರಿ ಕಾಲೇಜಲ್ಲಿ ಕೂಡ ಏನಂದರೆ ಸುಮಾರು 300ರಿಂದ 350 ಜನಕ್ಕೆ ಆಗುವಷ್ಟು ಬಸ್ ವ್ಯವಸ್ಥೆ ಇದೆ. ಅಲ್ಲಿ ಕೂಡ ನಾವೇನಂದರೆ ಉಚಿತವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅಲ್ಲಿ ಅಶೋಕ್ ಅಂತೇಳಿ DOBC ಅವರು ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಧಿಕಾರಿಗಳು ಅವರನ್ನು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಹಾಗೆಯೇ ರಾಯಚೂರು ನಗರಕ್ಕೆ ಆಗಮಿಸಿರುವಂಥ ವಿದ್ಯಾರ್ಥಿಗಳಿಗೆ ಸಂತೋಷ ಹಬ್ಬ ಅಂತೇಳಿ ಗಾಂಧಿ ಚೌಕ್ ಹತ್ತಿರ ಅಲ್ಲಿ ಖಾಸಗಿ ಹೋಟೆಲ್ ಇದೆ. ಅಲ್ಲಿ ಅವರು ಖಾಸಗಿ ಹೋಟೆಲ್ ಮಾಲೀಕರ ಸಂಘವನ್ನು ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಕೇವಲ 200 ರೂಪಾಯಿಗೆ ಬೆಡ್ ವ್ಯವಸ್ಥೆ ಮತ್ತು ಏನಂದರೆ ಕಾಟ ವ್ಯವಸ್ಥೆ ಅದನ್ನು ಮಾಡುತ್ತೆ ಎಂದು ಒಪ್ಪಿಕೊಟ್ಟಿದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳು ಒಪ್ಪಿದರೆ ಕನಿಷ್ಠ ದರದಲ್ಲಿ ಅಂದರೆ ಅಲ್ಲಿ ಹೋಟೆಲಲ್ಲಿ ಕನಿಷ್ಠ ದರದಲ್ಲಿ ಒಂದು 20 ರೂಪಾಯಿಗೆ ಟಿಫಿನು, ಆಮೇಲೆ ಏನಂದರೆ 50 ರೂಪಾಯಿಗೆ ಊಟದ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಅವರು ನಮಗೆ ಸಭೆಯಲ್ಲಿ ಮಾತನಾಡಿಕೊಟ್ಟಿದ್ದಾರೆ. ಅಲ್ಲಿ ನೋಡಿಕೊಳ್ತಕ್ಕಂಥ ಒಬ್ಬ ನೋಡಲ್ ಅಧಿಕಾರಿ ಪ್ರವೀಣ್ ಕುಮಾರ್ ಅಂತೇಳಿ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣಾಧಿಕಾರಿ ಅವರನ್ನು ನೇಮಕ ಮಾಡಲಾಗಿದೆ. ಹಾಗೆಯೇ ಸಂತೋಷ 500 ಜನಕ್ಕೆ ಗಾಂಧಿ ಚೌಕಲ್ಲಿ ಇರ್ತಕ್ಕಂಥ ಸಂತೋಷ ಹಬ್ಬಲ್ಲಿ ಸರ್ ಚೌಟ್ರಿ ಇದೆ ಸರ್, ಅದು ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪದಲ್ಲಿ ಡಾರ್ಮೆಟ್ರಿ ವ್ಯವಸ್ಥೆಯನ್ನು ಏನಂದರೆ ಮಾಡಿ ಕೇವಲ 200 ರೂಪಾಯಿ
ಧನವನ್ನು ನಿಗದಿಪಡಿಸಿದೆ. ಈಶ್ವರ್ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್ ಮಾತನಾಡಿ 2018ರಲ್ಲಿ ನಡೆದ ಸೇನಾ ಭರ್ತಿ ರ್ಯಾಲಿಯಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಉಚಿತ ವಸತಿ ವ್ಯವಸ್ಥೆ ಮಾಡಲಾಗಿತ್ತು. ಈ ವರ್ಷವೂ ಸಹ ಎಲ್ಲಾ ಸಂಘ ಸಂಸ್ಥೆ ನೆರವಿನೊಂದಾಗಿ ನಿರ್ವಹಿಸಲಾಗುತ್ತಿದೆ. ಈ ವರ್ಷ ಸರಿಸುಮಾರು 18 ಲಕ್ಷ ರೂಪಾಯಿ ವೆಚ್ಚವಾಗುವ ಅಂದಾಜಿದೆ. 11,800 ಜನ ಭಾಗವಹಿಸಲಿದ್ದು 18 ದಿನ ನಡೆಯಲಿದೆ. ಪ್ರತಿದಿನವೂ 860 ಜನರು ಭಾಗವಹಿಸಲಿದ್ದಾರೆ ಎಂದರು. ಅಚ್ಚುಕಟ್ಟಾಗಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನ ಮತ್ತು ಶುದ್ಧ ಕುಡಿಯುವ ನೀರನ್ನ ಎಲ್ಲ ದಾನಿಗಳ ನೆರವಿನಿಂದ ನಾವೆಲ್ಲ ಪಡೆದುಕೊಂಡು ಎಲ್ಲರ ಒಂದು ಮೆಚ್ಚುಗೆ ಪಾತ್ರ ಇದೆ. ನಮ್ಮ ರಾಯಚೂರು ಜಿಲ್ಲೆಗೆ ಅದು ಒಂದು ಕೀರ್ತಿಯನ್ನು ತರ್ತಕ್ಕಂಥ ಒಂದು ಹೆಸರನ್ನು ತರ್ತಕ್ಕಂಥ ಒಂದು ಕೆಲಸ ನಾವು ಮಾಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ ಈಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಕಾರ್ಯವನ್ನ ಮತ್ತು ರಾಯಚೂರು ನಗರದ ಎಲ್ಲ ದಾನಿಗಳ ಸಹಕಾರವನ್ನ ಮೊನ್ನೆ ಸೇನಾಧಿಕಾರಿಗಳು ಮತ್ತು ಚರ್ಚೆ ಮಾಡಿದ ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು, ಅಡಿಷನಲ್ ಡೆಪ್ಟಿ ಕಮಿಷನರ್ ಅವರು ಮತ್ತು ಎಲ್ಲ ಸಂಬಂಧಿಸಿದವರು ಈಶ್ವರ ದೇವಸ್ಥಾನ ಸೇವಾ ಸಮಿತಿಯನ್ನ ಸಂಪರ್ಕ ಮಾಡಿದಾಗ ನಾವು ಸಹಕಾರ ಕೊಡ್ತೇವೆ. ಕಳೆದ ಸಲ ನಾವೇನು ಮಾಡಿದ್ದೇವೆ ಅದೇ ತರ ಈ ತರ ಕೂಡ ಎಲ್ಲ ದಾನ ರೂಪದಲ್ಲಿ ಎಲ್ಲರನ್ನೂ ಕೂಡ ತಮ್ಗೆಲ್ಲ ಗೊತ್ತಿರ್ಬೇಕು, ನಮ್ಗೆ ನೋಡಿ ಗೊತ್ತಾಗ್ತದೆ. 1 ಲಕ್ಷ ರೂಪಾಯಿ ಕೊಟ್ಟವರು ಕೂಡ ಇದ್ದಾರೆ, 1,000 ಕೊಟ್ಟವರು ಇದ್ದಾರೆ, 50 ರೂಪಾಯಿಗಳನ್ನ ಕೊಟ್ಟು ಅಲ್ಲಿ ಸ್ಫೂರ್ತಿಗೊಂಡು ಅಲ್ಲಿ ಸಹಾಯ ಸಹಕಾರವನ್ನು ನೀಡಿ ಅತ್ಯಂತ ಯಶಸ್ವಿಯಾಗಿ ಸೇನಾಧಿಕಾರಿಗಳು ಬಂದವರು ಲೆಫ್ಟಿನೆಂಟ್ ಕರ್ನಲ್ ಅವರು ಹೇಳಿದ್ರು, ಇಡೀ ದೇಶದಲ್ಲಿ ಇಲ್ಲಿವರೆಗೆ ಈ ತರ ಎಲ್ಲೂ ಕೂಡ ಆಗಿಲ್ಲ. ಯಾರು ಉಚಿತವಾಗಿ ಈ ತರ ಆಹಾರವನ್ನ ಅಂದ್ರೆ ಪೌಷ್ಟಿಕ ಆಹಾರವನ್ನ ಶುದ್ಧ ಕುಡಿಯುವ ನೀರನ್ನು ಯಾರು ಕೂಡ ಮಾಡಿಲ್ಲ ಅಂತಕ್ಕಂಥ ಮೆಚ್ಚುಗೆ ಮಾತನ್ನ ಹೇಳಿ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಮತ್ತು ಸೇನಾರಿಗೆ ಸಂಬಂಧಪಟ್ಟಂಗೆ 10,000 ರೂಪಾಯಿಗಳ ಒಂದು ಇದು ಕೂಡ ತಮ್ಮ ವೈಯಕ್ತಿಕ ಒಂದು ದೇಣಿಗೆಯನ್ನ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿದರು. ನಮ್ಮ ರಾಯಚೂರು ಜಿಲ್ಲೆಗೆ ಹೆಸರು ಬರಬೇಕು. ಈಗಾಗಲೇ ಸೇನೆ ಗಡಿಕಾಯುವ ಸೇನೆ ಏನಿದೆ, ಸೇನಾಧಿಕಾರಿಗಳಿರ್ಬೋದು, ಸೇನೆಯ ಸಿಬ್ಬಂದಿಗಳಿರ್ಬೋದು, ರೈತರಿರ್ಬೋದು, ಇವರಿಗೆಲ್ಲರಿಗೆ ಹೆಚ್ಚಿನ ಒಂದು ಬೆಲೆ ಮಹತ್ವ ಕೊಡಬೇಕಂತಂದ್ರೆ ನಾವು ಜನತೆ ಈಗಿನ ದಿನಮಾನಗಳಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರೋದು ಕಂಡು ಬರ್ತಾ ಇದೆ. ಈ ಸಲ ಕೂಡ ನಾವು ಕೆಲವರನ್ನ ಸಂಪರ್ಕ ಮಾಡಿದಾಗ ಎಲ್ಲ ಜನರು ಕೂಡ ನಾವು ಮುಂದೆ ಬರ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದೆಲ್ಲರಿಗೂ ಕೂಡ ಜಿಲ್ಲಾಡಳಿತಕ್ಕೂ ಮತ್ತು ಏನು ಕಾರ್ಯನಿರ್ವಹಿಸತಕ್ಕಂಥ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ. ಕಳೆದ ಸಲ ನಮ್ಗೆ ಹೇಳ್ತೇನೆ ಬಂದು ವೇಳೆ 10,91,308 ರೂಪಾಯಿಗಳ ಒಂದು ದೇಣಿಗೆ ಸಂಗ್ರಹ ಆಗಿತ್ತು. ದವಸ ಧಾನ್ಯಗಳು ಸೇರಿ ಮತ್ತು ಹಣದ ಸೇರಿ ಎಲ್ಲ ಸೇರಿ ಕೂಡ ಅಷ್ಟಾಗಿತ್ತು. ಅದೆಲ್ಲವನ್ನ ಕೂಡ ಖರ್ಚು ಮಾಡಿ 11 ಲಕ್ಷ 12 ಲಕ್ಷ ರೂಪಾಯಿ ಖರ್ಚು ಬಂತು. 11 ಲಕ್ಷ ರೂಪಾಯಿಗಳನ್ನ ನಾವು ಇದರಲ್ಲಿ ಏನೈತೆ 14 ಕೆಲವು ಖರ್ಚು ಸ್ವಂತ ವೈಯಕ್ತಿಕವಾಗಿ ಮಾಡಿದ್ದಾರೆ. ಈ ಸಲ ಕೂಡ ಸುಮಾರು 15ರಿಂದ 18 ಲಕ್ಷ ರೂಪಾಯಿ ಬರಬಹುದು ಅಂತಕ್ಕಂಥದ್ದು ಇದೆ. 8 ವರ್ಷಗಳ ಅವಧಿಯಲ್ಲಿ ಹೆಚ್ಚಿನ ಬೆಲೆ ಏರಿಕೆಯಿಂದ ಸ್ವಲ್ಪ ಜಾಸ್ತಿ ಆಗ್ಬೋದು, 15ರಿಂದ 18 ಲಕ್ಷ ರೂಪಾಯಿ ಆಗಬಹುದು ಅಂದಾಜಿದೆ. ರೈಸ್ ಮಿಲ್ ಅಸೋಸಿಯೇಷನ್ ಮಾಲಕರು ಏನು ಅಧ್ಯಕ್ಷರಲ್ಲ ಉಚಿತವಾಗಿ ಅಷ್ಟು ದಿನಗಳ ಕಾಲ 18 ದಿನಗಳ ಕಾಲ ಸುಮಾರು 30-35 ಸಾವಿರ ಜನರಾಗುವಷ್ಟು ಅಕ್ಕಿಯನ್ನ ಒಳ್ಳೆಯ ಹಳೆ ಅಕ್ಕಿಯನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಮೆಚ್ಚುಗೆ ಪಾತ್ರ ಆಗಿದ್ದಾರೆ. ಹಾಗೆಯೇ ನಮ್ಮ ಎಕ್ಬರ್ ಸಾಹೇಬರು ಕಾಯಿಪಲ್ಲೆ ಅಸೋಸಿಯೇಷನ್ ಅಧ್ಯಕ್ಷರು ಒಂದೇ ಮಾತಿನಲ್ಲಿ ನಾವು 18 ದಿನಗಳ ಕಾಲ ಉಚಿತವಾಗಿ ಒಳ್ಳೆಯ ತರಕಾರಿಯನ್ನು ಅಲ್ಲಿ ಡೆಲಿವರಿ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇದೆಲ್ಲರಿಗೂ ಕೂಡ ಸಂತೋಷವನ್ನು ತರ್ತಕ್ಕಂಥದ್ದು. ಇವರಿಂದ ಸ್ಫೂರ್ತಿಗೊಂಡು ನಮ್ಮ ರೋಟರಿ ಕ್ಲಬ್ನ ಶಿವರಾಜ ಪಾಟೀಲ್ ಮಠಮಾರಿ ಅವರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ಮರ್ಮಾ, ಪರಶೋತ್ತಮ್ ಸಾವಿತ್ರಿ, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚನ್ನಾರೆಡ್ಡಿ, ಶಿವರಾಜ್ ಪಾಟೀಲ್ ಮಠಮಾರಿ, ಬಸವರಾಜ್, ತರಕಾರಿ ಮಾರಾಟಗಾರರ ಸಂಘದ ಎಕ್ಕಾಬಲ್, ಪ್ರಭುಗೌಡ ಹಂಚಿನಾಳ್ ಸೇರಿ ಇತರರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಸರಳತೆಯ ರಾಜಕಾರಣಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಗಸ್ಟ್ 6ರಂದು ಸಂಜೆ 6 ಗಂಟೆಗೆ ರಾಯಚೂರು ನಗರದ ಆಶಾಪುರ್ ರಸ್ತೆಯಲ್ಲಿರುವ ಲಲಿತಾ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನ ಆಚರಿಸಲಾಗುತ್ತದೆ. ಶುಭ ಕೋರುವವರು ಪ್ರಾಣೇಶ್ ಮಂಚಾಲ್, ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ, ರಾಯಚೂರು. Chennai Shopping Mall ge welcome, Ashada sale ge welcome, come. Chennai Shopping Mall ge welcome, Ashada sale ge come. KG se bag in Chennai Shopping Mall, come. Super prices su, KG sarees su, nama KG sale nama target tu. Idu trending, size nama fashion, design
ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಕ್ಷತ್ರಿಯ ಸಮುದಾಯದ 13 ಉಪ ಪಂಗಡಗಳು ಒಗ್ಗೂಡಿ ಜಿಲ್ಲಾ ಕ್ಷತ್ರಿಯ ಒಕ್ಕೂಟ ರಚಿಸಲಾಗಿದೆ. ಶೀಘ್ರದಲ್ಲೇ ರಾಜ್ಯ ಮಟ್ಟದ ಸಮ್ಮೇಳನ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷ ಜಯಂತರಾವ್ ಪತಂಗೆ ಹೇಳಿದರು. ಕ್ಷತ್ರಿಯ ಒಕ್ಕೂಟ ರಚಿಸಲಾಗಿದೆ, ಶೀಘ್ರದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಮಿತಿ ಗೌರವ ಅಧ್ಯಕ್ಷ ಜಯಂತರಾವ್ ಪತಂಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಮಾವಿನಕೆರೆ ಬಳಿ ಶಿವಾಜಿ ಮಹಾರಾಜ್ ಪುತ್ಥಳಿ ಹಾಗೂ ದೇವರಾಜ್ ಅರಸ್ ಪುತ್ಥಳಿ ಸ್ಥಾಪನೆಗೆ ಈಗಾಗಲೇ ಮನವಿ ಮಾಡಲಾಗಿದ್ದು ಮಂಜೂರಾತಿ ದೊರಕಿದೆ. ಶೀಘ್ರದಲ್ಲೇ ಸ್ಥಾಪನೆ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ. ಎಲ್ಲಾ ಸಮಾಜ ವಿವಿಧ ಉಪಪಂಗಡಗಳನ್ನು ಒಗ್ಗೂಡಿಸಲು ಸಮಾಜದವರೇ ಆದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಸೇರಿ ಹಲವರನ್ನು ಆಹ್ವಾನಿಸಿ ರಾಜ್ಯ ಮಟ್ಟದ ಸಮಾವೇಶ ನಡೆಸಲಾಗುತ್ತಿದೆ ಎಂದರು. ಮಾಡಿದ್ದೀವಿ ಅದನ್ನು ಮೊನ್ನೆ ಎಲ್ಲ ಕ್ಷತ್ರಿಯರು ಒಂದು ಒಗ್ಗಟ್ಟಾಗಿ ಒಂದು ಬಲ ಬರಬೇಕು. ರಾಜಕೀಯವಾಗಿ ಇದು ನಾನ್ ಪೊಲಿಟಿಕಲ್ ಫಾರ್ಮ್. ಸರ್ಕಾರದಿಂದಾಗಿ ಏನು ಲಾಭಗಳು ಪಡೆಯಬೇಕು, ನಮ್ಮಲ್ಲಿ ಬಹಳಷ್ಟು ಜನ ಬಡವರಿದ್ದಾರೆ, ಬಟ್ಟೆ ಒಲೆಯವರಿದ್ದಾರೆ, ಅವರಿಗೆಲ್ಲ ಸರ್ಕಾರದಿಂದ ನಮ್ಮೋಡಿ ಮಂತ್ರಿಯವರಿದ್ದಾರೆ. ಅದಕ್ಕೆ ಅವರಿಗೆಲ್ಲ ಲಾಭ ಆಗಲಿ ಅಂತ ಹೇಳುವ ಉದ್ದೇಶದಿಂದ ಇದನ್ನ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ರಾಮತಲಾಡ್ ಹತ್ರ ಶಿವಾಜಿ ಅವರ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಮಾಡಿದ್ದೀವಿ. ಈಗಾಗಲೇ ಅದನ್ನು ಆರ್ಡರ್ ಕೂಡ ಮಾಡಿದ್ದೀವಿ. ಅದು ಕೆಲವೇ ದಿವಸಗಳಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ದೇವರಾಜ್ ಅರಸ್ ಕೂಡ ಅವರು ಕ್ಷತ್ರಿಯರೇ, ಅವರು ಕೂಡ ಬಹಳಷ್ಟು ಹಿಂದುಳಿದ ವರ್ಗದವರೇ ಬಹಳಷ್ಟು ಹೋರಾಟ ಮಾಡಿದವರು. ಅವ್ರದ್ದು ಕೂಡ ಪುತ್ಥಳಿ ಅನಾವರಣ ಮಾಡ್ತಾ ಇದ್ದೀವಿ. ಎರಡೂ ಪುತ್ಥಳಿ ಆದಷ್ಟು ಒಂದೇ ದಿವಸ ಮಾಡ್ತೀವಿ, ಅಥವಾ ಅದು ಹಂತ ಹಂತವಾಗಿ ಅದೊಂದು ದಿವಸ ಇದೊಂದು ಮಾಡಿ ಆಮೇಲೆ ಇದಾದ್ಮೇಲೆ ಒಂದೆರಡು ತಿಂಗಳಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮವರೇ ಅಜಯ್ ಸಿಂಗ್ ಆಗಲಿ, ಸಂತೋಷ್ ಲಾಡ್ ಆಗಲಿ, ಎಲ್ಲ ಮಿನಿಸ್ಟ್ರಿಗಳ ಕರೆದು ಪದಗ್ರಹಣ ಆದ್ಮೇಲೆ ಒಂದು 4-5 ದಿನ ಆದ್ಮೇಲೆ ಒಂದು ಕ್ಷತ್ರಿಯ ಮಹಾಸಭಾ ಅಂತ ಹೇಳಿ ದೊಡ್ಡ ಒಂದು ಸಮಾವೇಶವನ್ನು ರಾಯಚೂರಲ್ಲಿ ಕರೆದು ಮಾಡಬೇಕಂತ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಂಬಾಜಿರಾವ್ ಮೈದನ್ಕರ್ ಮಾತನಾಡಿ, ಕ್ಷತ್ರಿಯ ಸಮಾಜದಲ್ಲಿ ಅನೇಕ ಉಪಪಂಗಡಗಳಿದ್ದು ಎಲ್ಲರನ್ನೂ ಸೇರಿಸಿ ಒಕ್ಕೂಟ ರಚಿಸಲಾಗಿದೆ. ಒಕ್ಕೂಟ ಅಧ್ಯಕ್ಷರಾಗಿ ಅಶೋಕ್ ಕುಮಾರ್ ಮೈದನ್ಕರ್, ಉಪಾಧ್ಯಕ್ಷರಾಗಿ ಹನುಮಂತರಾವ್ ಜಗಾಪಾತ್, ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಪತಂಗಿ, ಪ್ರಧಾನಿ ಕಾರ್ಯದರ್ಶಿಯಾಗಿ ಶಿವರಾಮ್ ಸಿಂಗ್, ಜಂಟಿ ಕಾರ್ಯದರ್ಶಿಯಾಗಿ ರಾಜೇಂದ್ರ ಕುಮಾರ್ ಶಿವಾಳಿ, ಖಜಾಂಚಿಯಾಗಿ ಸಿದ್ದರಾಮ್ ಸೂರ್ಯವಂಶ್, ವಕ್ತಾರರಾಗಿ ಅಂಬಾಜಿರಾವ್ ಮೈದನ್ಕರ್ ಇವರನ್ನು ಆಯ್ಕೆ ಮಾಡಲಾಗಿದೆ. ಸಂಘಟನೆಯಿಂದ ಸಮಾಜದ ಬಡವರಿಗೆ ಸಹಕಾರಿಯಾಗಲು ಶೈಕ್ಷಣಿಕ, ರಾಜಕೀಯ ಪ್ರಾತಿನಿಧ್ಯ ಪಡೆಯಲು ಒಟ್ಟಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಕ್ಷತ್ರಿಯ ಪಂಗಡಗಳು ಅದನ್ನ ಒಗ್ಗೂಡಿಸಿ ಟೋಟಲ್ ಎಲ್ಲ 13 ಪಂಗಡಗಳನ್ನು ಒಗ್ಗೂಡಿಸಿ ಇವತ್ತು ರಾಯಚೂರು ಜಿಲ್ಲಾ ಕ್ಷತ್ರಿಯ ಒಕ್ಕೂಟ ಅಂತ ಹೇಳಿ ಒಂದು ಇದು ಮಾಡಿದ್ದೀವಿ. ಎರಡನೇದು ಏನಂದ್ರೆ, ಮೊನ್ನೆ ಎಲ್ಲ ಹಿರಿಯರ ಸಮೂಹದಲ್ಲಿ ಜಯಂತರಾವ್ ಪತಂಗಿ ಸಾಹೇಬರು ಮತ್ತು ಶ್ರೀನಿವಾಸ ಪತಂಗಿ ಅವರು ಮತ್ತೆ ನಮ್ಮ ಸುದ್ದಿಮೂಲ ಅವರು ವೆಂಕಟ ಸಿಂಗ್ ಸಾಹೇಬರು ಅವರೆಲ್ಲರ ಮುಖಾಂತರದಲ್ಲಿ ಒಂದು ಪದಾಧಿಕಾರಿಗಳಿಗೆ ಇದು ಮಾಡಿದ್ರು. ಗೌರವಾಧ್ಯಕ್ಷರಾಗಿ ಎಲ್ಲ ಬಂದಿದೆ, ಯಾರ್ಯಾರು ಅಧ್ಯಕ್ಷರು ಎಲ್ಲ ಬಂದಿದೆ. ಈ ಒಕ್ಕೂಟ ಮಾಡಿರುವಂಥ ಉದ್ದೇಶ ಏನಂದರೆ, ಆರ್ಥಿಕವಾಗಿ ಆಗಲಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಹಿಂದಾಗಿದ್ದಾರೆ ನಾವು ಕ್ಷತ್ರಿಯರು. ಯಾಕಂದರೆ ನಾವು ರಾಜಕೀಯದಲ್ಲಿ ಕೂಡ ಕ್ಷತ್ರಿಯದವರೇ ಮುಂದೆ ನಿಂತು ಮಾಡಿದ್ದು ಸಾಗಿದೆ. ಸ್ವಾತಂತ್ರ್ಯದಲ್ಲಿ ಕ್ಷತ್ರಿಯದವರೇ ಜಾಸ್ತಿ ಇದ್ದರು, ಹೋರಾಟಗಾರರು ಕೂಡ ಕ್ಷತ್ರಿಯದವರು ಇದ್ದರು. ಕ್ಷತ್ರಿಯದವ್ರ ಕಡೆ ಯಾರೂ ಗಮನ ಹರಿಸ್ತಿಲ್ಲ. ಮತ್ತು ಇನ್ನೊಂದೇನೆಂದರೆ, ಸರ್ಕಾರಕ್ಕೂ ನಾವು ರಾಯಚೂರು ಜಿಲ್ಲೆಯಲ್ಲಿ, ರಾಯಚೂರು ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮೂರ್ತಿ ಪ್ರತಿಷ್ಠಾಪನೆಗಾಗಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಅದನ್ನು ಓಕೆ, ನಾವು ಇನ್ನು ಸ್ವಲ್ಪ ದಿನದಲ್ಲಿ ಮಾಡ್ತೀವಿ ಅಂತೇಳಿ ಭರವಸೆ ಹೇಳಿದ್ದಾರೆ. ಹಾಗಾಗಿ ಟೋಟಲ್ ಕರ್ನಾಟಕದಲ್ಲಿ 32 ಪಂಗಡಗಳು ಇದ್ದಾರೆ ಕ್ಷತ್ರಿಯರು. ನಮ್ಮ ರಾಯಚೂರಲ್ಲಿ ಮಾತ್ರ 13 ಇದೆ ಅಂತೇಳಿ ನಾವು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಶೋಕ್ ಕುಮಾರ್ ಮೈದನ್ಕರ್, ಡಾಕ್ಟರ್ ತಾನಾಜಿರಾವ್ ಕಲ್ಯಾಣಕಾರಿ, ಶ್ರೀನಿವಾಸ್ ಪತಂಗೆ, ಶಿವರಾಮ್ ಸಿಂಗ್, ಸಿದ್ದು, ರಾಜೇಂದ್ರ ಶಿವಾಳಿ ಇದ್ದರು. ಛಲವಾದಿ ಮಹಾಸಭಾ ಮಹಿಳಾ ಘಟಕದಿಂದ ಆಗಸ್ಟ್ 24ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷೆ ಅರ್ಚನಾ ಸುಂಕಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2024-25ನೇ ಸಾಲಿನಲ್ಲಿ SSLCಯಲ್ಲಿ ಮತ್ತು PUCಯಲ್ಲಿ 70
ಅಂಕ ಪಡೆದ ತೇರ್ಗಡೆಯಾದ ಸಮಾಜದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ. ಅರ್ಹ ವಿದ್ಯಾರ್ಥಿಗಳು ಶಾಲಾ ದಾಖಲೆಗಳನ್ನು ಆಗಸ್ಟ್ 17ರೊಳಗೆ ನೋಂದಣಿ ಮಾಡಿಕೊಳ್ಳಬೇಕೆಂದರು. ಹೆಚ್ಚಿನ ಮಾಹಿತಿಗಾಗಿ ನೋಂದಣಿಗಾಗಿ ಮೊಬೈಲ್ ಸಂಖ್ಯೆ 9353659741, ಇನ್ನೊಂದು ಮೊಬೈಲ್ ನಂಬರ್ 9611308882, ಇನ್ನೊಂದು ಮೊಬೈಲ್ ನಂಬರ್ 9113677939, ಇನ್ನೊಂದು ಮೊಬೈಲ್ ನಂಬರ್ 8867465204 ಇವರುಗಳಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಎಂದರು. ಸರ್ವಾದಿ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದನಿಸುವ ಕುರಿತು ಕರ್ನಾಟಕ ರಾಜ್ಯ ಸರ್ವಾದಿ ಮಹಾಸಭಾ ಮಹಿಳಾ ಘಟಕ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ದಿನಾಂಕ 24/8/2025 ರವಿವಾರ ಬೆಳಗ್ಗೆ 10 ಗಂಟೆಗೆ SSLC ಮತ್ತು PUC 24-25ನೇ ಸಾಲಿನ ಶೇಕಡಾ 80ಕ್ಕಿಂತ ಮೇಲ್ಪಟ್ಟ ಅಂಕಗಳನ್ನು ಪಡೆದಿರುವ ರಾಯಚೂರು ಜಿಲ್ಲೆಯ ಸರ್ವಾದಿ ಸಮಾಜದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರನ್ನು ಪ್ರೋತ್ಸಾಹಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗಳಿಗೆ ತಮ್ಮ ದಾಖಲಾತಿಗಳನ್ನು PDF ಮತ್ತು ವಾಟ್ಸ್ಆಪ್ ಮುಖಾಂತರ ನೋಂದಾಯಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಮೊಬೈಲ್ ನಂಬರ್ SSLC PUC ದ್ವಿತೀಯ 2024-25ನೇ ಸಾಲಿನ ಶೇಕಡಾ 20 ಕೆಳಕಂಡ ದಾಖಲಾತಿಗಳನ್ನು ನೀಡಿ ಹೆಸರು ನೋಂದಾಯಿಸಬೇಕು. ಶಾಲಾ ಕಾಲೇಜು ಪ್ರಾಂಶುಪಾಲರಿಂದ ದೃಢೀಕೃತ ಅಂಕಪಟ್ಟಿ, ಎರಡನೆಯದು ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಮೊಬೈಲ್ ಸಂಖ್ಯೆ, ಹೆಸರು ನೋಂದಾಯಿಸುವ ಕೊನೆಯ ದಿನಾಂಕ 17/8/2025. ಇದು ಶೇಕಡಾ 70ಕ್ಕಿಂತ ಅಧಿಕ ಮೇಲ್ಪಟ್ಟ ಅಂಕಗಳನ್ನು ಪಡೆದಿರುವ ಸರ್ವಾದಿ ಸಮಾಜದ ಎಲ್ಲ ವಿದ್ಯಾರ್ಥಿಗಳು ಹೆಸರನ್ನು ನೋಂದಾಯಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆ. ಅದು ಇನ್ನೂ ಡಿಸೈಡ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲಲಿತಾ ಆರೋಲಿಕರ್, ಸುಜಾತ್ ದಾದಾಸ್, ನಾಗರತ್ನ ಆರ್, ಸಾವಿತ್ರಿ ಪುಲೆ, ಜಯಶ್ರೀ ಮಾರಪ್ಪ, ಮೀನಾಕ್ಷಿ, ಪ್ರಿಯದರ್ಶಿನಿ, ನಂದಿನಿ ಇದ್ದರು. ನ್ಯಾಯವಾದಿಯಾಗಿರುವ SG ಮಠ್ ಅವರು ನನ್ನ ಹೆಸರಿನಲ್ಲಿ ನಕಲಿ ಸಹಿ ಮಾಡಿ ಆಸ್ತಿ ಕಬಳಿಸಿದ್ದು ಇದರಿಂದ ಅನ್ಯಾಯವಾಗಿದೆ. ಕೂಡಲೇ SG ಮಠ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಶಕ್ತಿನಗರ ನಿವಾಸಿ ಶಿವಶರಣಯ್ಯ ಸ್ವಾಮಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, KPCL ಮನೆಗಳನ್ನು ಹರಾಜು ಹಾಗೂ ಟೆಂಡರ್ ಮಾಡುವ ವೇಳೆ KPCL ಸಿಬ್ಬಂದಿಗೆ ಮಾತ್ರ ಹರಾಜು ಮಾಡಲು ನಿರ್ಣಯ ಮಾಡಲಾಗಿದ್ದು, ಆಗ ಶರಣಬಸಯ್ಯ ಗಂಗಯ್ಯ ಮಠ್ SG ಮಠ್ ಅವರ ಪತ್ನಿ ಮನೆಯನ್ನು ತೆಗೆದುಕೊಳ್ಳಲು ಹೇಳಿದಾಗ ಆದಾಯ ತೆರಿಗೆ ಉಳಿದರೆ ತೆಗೆದುಕೊಳ್ಳುವುದಾಗಿ ಹೇಳಿದರು. ಕೇಳದೆ ಮನೆ ಕೊಡಿಸಿದ್ದು 3 ಕಂತುಗಳಲ್ಲಿ ಕಟ್ಟಬೇಕಿದ್ದು ಹಣದಲ್ಲಿ ನಾನು ರಾಜ್ಯದಲ್ಲಿಯೇ ಇಲ್ಲದ ಸಮಯದಲ್ಲಿ SG ಮಠ್ ಅವರೇ ಹಣವನ್ನು ಕಟ್ಟಿ ನೋಂದಣಿ ಮಾಡಿಸಿಕೊಂಡಿದ್ದು ನನಗೆ ತಿಳಿಯದೆ ನಕಲಿ ಸಹಿ ಮಾಡಿ ಅನ್ಯಾಯ ಮಾಡಲಾಗಿದೆ. ಪ್ರಸ್ತುತ 1.50 ಕೋಟಿ ರೂಪಾಯಿ ಆಸ್ತಿಯನ್ನು ಮೋಸ ಮಾಡಿದ್ದಾರೆ ಎಂದು ತಿಳಿಸಿದರು. ಆ ಪ್ರಯುಕ್ತವಾಗಿ ನಾನು ತಮ್ಮ ಹತ್ರ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. 2003 ಇಸ್ವಿಯಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಒಂದು ಮನೆಗಳ ಹಂಚಿಕೆ ಪ್ರಾರಂಭವಾಯಿತು. ಅದರಲ್ಲಿ ಒಂದು ಮನೆ ತಗೊಳ್ತದೆ. ನಾನು ತಗೊಳ್ಳೋದ ಅವಶ್ಯಕತೆ ಇದ್ದಿದ್ದಿಲ್ಲ. ತಗೊಂತ ಅಂತ ಹೇಳಿದೆ. ತಗೊಂಡ್ರು ಸಹ ಆಯ್ತಮ್ಮ, ನಾನು ತೆರಿಗೆ ಆದಾಯ ಒಳಗಿದೆ, ನಾನು ತಗೊಂತೀನಿ, ಇಲ್ಲಿಲ್ಲ ಅಂತ ಹೇಳಿದೆ. ಮನೆ ತಗೊಂಡ್ಮೇಲೆ ತಗೊಂಡ ನಂತರ ಏನಾಯಿತು, ಆ ಶ್ರೀಮತಿ ದೇವಮ್ಮ ಅವರಿಗೆ ತಿಳಿಸಿದ್ರು. ಆದರೂ ಸಹ KPCಗಳಿಗೆ ಮಾತ್ರ ಅಷ್ಟು ಮನೆಗಳದ್ದು ತೆಗೆದುಕೊಂಡಿರ್ತೇನೆ. ಆದರೆ ನನಗೆ ಆದಾಯ ತೆರಿಗೆ ಉಳಿಯಬೇಕಿದ್ರೆ ತೆಗೆದುಕೊಳ್ಳುತ್ತೇನೆ ಎಂದು ಖಂಡಿತವಾಗಿ ತಿಳಿಸಿದ್ದೇನೆ. ಆದರೂ ತದನಂತರ ನನ್ನ ಹೆಸರಲ್ಲಿ 23/3/2005 ನೋಂದಣಿಯಾಗಿದೆ ಹೇಗಿರುತ್ತದೆ. ಆ ಪ್ರಯುಕ್ತ ತದನಂತರ ಅವತ್ತು 27ನೇ ತಾರೀಕು ನಾನು ಆದಾಯ ತೆರಿಗೆ ಸಂದಾಯ ಮಾಡಿಕೊಳ್ಳಲು ಹೇಳಿದ ಮೋಟಿವೇಶನ್ ಪ್ರತಿಯನ್ನು ತೆಗೆದುಕೊಂಡು ನಾನು KPCL ಸಬ್ಮಿಟ್ ಮಾಡೋದನ್ನು ಕೇಳಿದರು. ಆದರೆ ನನ್ನ ಹೆಣ್ಮಕ್ಳ ತಂದೆಯಾಗಿರೋ ಮನ್ನರಾಗಿರ್ತಕ್ಕಂಥವ್ರು SG ಮಠ್ ಅವರು ಏನಂತಂದರು, ಇಲ್ಲ ಮೋಟಿವೇಶನ್ ಲೇಟ್ ಆಗುತ್ತೆ, 8 ದಿನ ಆದ ನಂತರ ನಾನೇ ನೀವು ಮೋಟಿವೇಶನ್ ಮಾಡಿಸ್ಕೊಡ್ಲಿಲ್ಲ. ನಮ್ಮ ಬೇಸಿಗೆ ಇದ್ದವಾಗ
ಆ ಸಮಯದಲ್ಲಿ 2005ರಲ್ಲಿ ಪೇ ಸ್ಕೇಲ್ ಇದ್ದು, ಆ ಪೇ ಸ್ಕೇಲ್ ಸಮಯದಲ್ಲಿ ನಾನು ಆ ಕಡೆ ಧ್ಯಾನ ಕಳಿತು. ಅದು ಒಂದು ಕಾರಣ ಇದೇನಾಯಿತು. ನಂತರ ಅಲ್ಲಿಗೆ ಇಲ್ಲ ನಾನು 90 ಗ್ರಾಮ್ ರೇಟ್ ಲೋನ್ ಮಾಡ್ತಾನೋ ನೀವು ತೆರಿಗೆ ಒಳಗೆ ಮಾಡುತ್ತೇನೆ ಸರಿ ಅಂತ ಪಿನ್. ನಂತರ 2005 ರಿಜಿಸ್ಟ್ರೇಷನ್ ಆದಮೇಲೆ 2007 ಏನುಂಟು ಆಯಿತು ಅಂತ ಹೇಳಿದ್ರು. ಆಮೇಲೆ 90 ಗ್ರಾಮೀಣ ಬ್ಯಾಂಕಲ್ಲಿ ಒಂದು ಅಕೌಂಟ್ ತೆಗೆದರು. ಅಲ್ಲಿ ನನಗೆ ಯಾವ ಥರ ಲೋನು ಇದಾಗಿಲ್ಲ. ಆದರೆ ನಾನು 2004ರಲ್ಲಿ ನಾಗರಬಾಯಿ ಅಂತ ಇವತ್ತು ಬೆಂಗಳೂರಿಗಿದೆ, ಅಲ್ಲಿ ನಾನು ಮನೆ ಪ್ಲಾಟ್ ತಗೊಂಡಿದ್ದೆ. ನನಗೆ ಆದಾಯ ತೆರಿಗೆ ಇರುತ್ತಲ್ಲ, ಆದ ಮನೆ ಕಟ್ಟಿದಂತ ಬಿಟ್ಟಿದ್ದೆ. ಆದರೆ ಆ ಆದಾಯ ತೆರಿಗೆ ನನಗೆ ಸಂಜೆ ಆಗಿಲ್ಲ. ಹತ್ತರಂತೆ ಶ್ರೀ ಗೋಪಾಲ್ ರೆಡ್ಡಿ ಅವರ ಮನೆಗೆ 21ನೇ ತಾರೀಕು ಏನು 27ನೇ ತಾರೀಕು 2007ರಲ್ಲಿ ಗೋಪಾಲ್ ರೆಡ್ಡಿ ಅವ್ರ ಮನೆಗೆ ಇಲ್ಲಿ ಮನೆ ಹತ್ರ ಕರೆಸಿದ್ರು. ಗೋಪಾಲ್ ರೆಡ್ಡಿ ಆಯಿತು. ಅದ ನಂತರ ಏನಾಯಿತು, ಗೋಪಾಲ್ ರೆಡ್ಡಿ ಅವರು ಸ್ವಾಮಿ ಬಿಜೆಪಿ ಯುವ ಮುಖಂಡ ರೊನಾಲ್ಡ್ ಸನ್ನಿ ಅಲಿಯಾಸ್ ರೊನಾಲ್ಡ್ ಅಗಸ್ಟಿನ್ ಇವರ ಗಡೀಪಾರು ಆದೇಶಕ್ಕೆ ಕಲಬುರಗಿ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಪಶ್ಚಿಮ ಠಾಣೆಯ ಪೊಲೀಸರ ಶಿಫಾರಸಿನ ಮೇರೆಗೆ ಸಹಾಯಕ ಆಯುಕ್ತರ ಗಡೀಪಾರು ಆದೇಶ ಹೊರಡಿಸಿ ಚಾಮರಾಜನಗರ ಜಿಲ್ಲೆಯ ಹುನಾರು ತಾಲೂಕಿನ ಗ್ರಾಮಕ್ಕೆ ಗಡೀಪಾರು ಆದೇಶ ಮಾಡಿದ್ದಾರೆ. ಗಡೀಪಾರು ಮಾಡಲು ಆರೋಪಿಸಲಾಗಿದ್ದ ಕೆಲ ಪ್ರಕರಣಗಳಲ್ಲಿ ಆರೋಪಿ ಖುಲಾಸೆಯಾಗಿದ್ದರೂ ಉಲ್ಲೇಖಿಸಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಪ್ರಕರಣ ವಿಚಾರಣೆ ನಡೆಸಿ ರೊನಾಲ್ಡ್ ಸನ್ನಿಗೆ ಜಾಮೀನು ಮಂಜೂರಿ ಮಾಡಿದ್ದು ವಿಚಾರಣೆಯನ್ನು 21ಕ್ಕೆ ಮುಂದೂಡಲಾಗಿದೆ. ನಕಲಿ ದಾಖಲೆ ಸೃಷ್ಟಿ ವಂಚನೆ ಪ್ರಕರಣದಲ್ಲಿ ಆರೋಪಿಗಳಾದ ಎಂಡಿ ಜಾವೀದ್, ಅಕ್ಷಯ್ ಕುಮಾರ್ ಭಂಡಾರಿ ಅಲಿಯಾಸ್ ಪ್ರಮೋದ್, ನೀಲಕಂಠ, ಪ್ರಮೋದ್ ಕುಮಾರ್ ಭೀಮಣ್ಣ ಎನ್ನುವರ ನಿರೀಕ್ಷಣಾ ಜಾಮೀನನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ರಾಯಚೂರು ಮತ್ತು ಸಿರ್ವಾರ್ಗಳಲ್ಲಿ ಬೇರೊಬ್ಬರ ಆಸ್ತಿಯನ್ನು ನಕಲಿ ದಾಖಲೆ, ನಕಲಿ ವ್ಯಕ್ತಿ ಸೃಷ್ಟಿಸಿ ಕಬಳಿಸಲು ಯತ್ನಿಸಿರುವ ಪ್ರಕರಣಗಳಲ್ಲಿ ನಗರದ ಪಶ್ಚಿಮ ಠಾಣೆಯ ಮತ್ತು ಸಿರ್ವಾರ್ ಪೊಲೀಸ್ ಠಾಣೆಗಳಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದ್ದರು. ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನ್ ಅರ್ಜಿ ತಿರಸ್ಕೃತಗೊಂಡಿದ್ದರಿಂದ ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟಿನಲ್ಲಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿಗಳು ಜಾಮೀನ್ ಅರ್ಜಿ ತಿರಸ್ಕೃತಗೊಳಿಸಿದೆ. ಆದರೂ ಆರೋಪಿಗಳನ್ನು ಪೊಲೀಸರು ಬಂಧಿಸದೇ ಇರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. 16 ಪ್ರಕರಣಗಳಲ್ಲಿ ಒಂದೇ ಆರೋಪಿಗಳು ಆಸ್ತಿ ಕಬಳಿಸಲು ಪ್ರಯತ್ನಿಸಿರುವುದು ಈಗಾಗಲೇ ದಾಖಲಾಗಿರುವ ದೂರುಗಳಿಂದ ಸಾಬೀತಾಗಿದೆ. ಆರೋಪಿಗಳನ್ನು ರಕ್ಷಿಸುತ್ತಿರುವವರು ಯಾರು ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ. ವ್ಯವಸ್ಥಿತ ಜಾಲ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಒಂದರ ಮೇಲೊಂದರಂತೆ ಬಯಲಾಗುತ್ತಿದ್ದರೂ ಪೊಲೀಸರು ಆರೋಪಿಗಳನ್ನು ಬಂಧಿಸದೆ ಜಾಮೀನು ಪಡೆಯಲು ಸಹಕಾರ ನೀಡುತ್ತಿದ್ದಾರೆ ಎಂಬ ಆರೋಪಗಳು ಸಾರ್ವಜನಿಕ ವಲಯದಿಂದ ಕೇಳಿಬಂದಿವೆ. ರಾಜಕೀಯ ನಾಯಕರು ಆರೋಪಗಳನ್ನು ರಕ್ಷಿಸಲು ಪೊಲೀಸರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ ಎಂಬ ಟೀಕೆಗಳು ವ್ಯಕ್ತವಾಗಲು ಕಾರಣವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ನೌಕರರ ಮುಷ್ಕರ, ತಡವಾಗಿ ರಸ್ತೆಗಿಳಿದ ಬಸ್ಗಳು, ಪ್ರಯಾಣಿಕರ ಪರದಾಟ. ಪರಿಶಿಷ್ಟ ಜಾತಿಗಳ ಒಳ ಮೀಸಲ ಆಯೋಗ ವರದಿಗೆ ಸರ್ಕಾರ ಮುಂದಾಗಲಿ, ಆಗಸ್ಟ್ 7ರಂದು ಪ್ರತಿಭಟನೆ, ಎಸ್ ಮಾರೆಪ್ಪ. ಹೈದರಾಬಾದ್, ಕರ್ನಾಟಕ ಜಿಲ್ಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಸಿಎಂ ಮುಂದಾಗಲಿ, ರಾಘವೇಂದ್ರ ಕುಷ್ಟಗಿ. ಆಗಸ್ಟ್ 8ರಿಂದ ಅಗ್ನಿಪಥ ಸೈನಿಕ ಭರ್ತಿ, ಅಭ್ಯರ್ಥಿಗಳಿಗೆ ಉಚಿತ ವಸತಿ, ಊಟ, ಸಾರಿಗೆ ವ್ಯವಸ್ಥೆ, ದಾನಿಗಳ ಸಹಕಾರಿ, ಕೃಷ್ಣ ಶಾಂತವಗೇರ. ಕ್ಷತ್ರಿಯ ಸಮುದಾಯ ಒಳಪಂಗಡಗಳ ಒಂದುಗೂಡಿಸಿ ಒಕ್ಕೂಟ ರಚನೆ, ಶೀಘ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಸಮಾವೇಶ, ಜಯಂತರಾವ್ ಪತಂಗಿ. ಆಗಸ್ಟ್ 24ರಂದು ಛಲವಾದಿ ಮಹಾಸಭಾ ಮಹಿಳಾ ಘಟಕದಿಂದ ಪ್ರತಿಭಾ ಪುರಸ್ಕಾರ, ಅರ್ಚನಾ ಸೌಂಕರ್. ನಕಲಿ ಸಹಿ ಮಾಡಿ ಆಸ್ತಿ ಕಬಳಿಕೆ, ನ್ಯಾಯ ಒದಗಿಸಲು ಶಿವಶರಣಯ್ಯ ಸ್ವಾಮಿ ಹಿರೇಮಠ್ ಮನವಿ. ಗಡೀಪಾರಾಗಿದ್ದ ಸನ್ನಿ ರೊನಾಲ್ಡ್ಗೆ ಹೈಕೋರ್ಟ್ ಜಾಮೀನು. ನಕಲಿ ದಾಖಲಿಸಿ ಆಸ್ತಿ ಕಬಳಿಸಲು ಯತ್ನಿಸಿದ 5 ಜಾಮೀನು ತಿರಸ್ಕಾರ, ಹೈಕೋರ್ಟ್. ಆರೋಪಿಗಳನ್ನು ಬಂಧಿಸದ ಪೊಲೀಸರು ಆರೋಪ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ